ಸರ್ ನಮಸ್ಕಾರ ಸರ್, ಏನು ಹೆಸರು? ರಾಮಸ್ವಾಮಿ ಅಂತ. ಈಗ ಬೈ ಎಲೆಕ್ಷನ್ ಬರ್ತಿದೆ ಸರ್, ಯಾರು ಅಭ್ಯರ್ಥಿ ಆದರೆ ಸೂಕ್ತ ನಿಮ್ಮ ಕ್ಷೇತ್ರಕ್ಕೆ? ಡಿ ಕೆ ಸುರೇಶ್ ಅವರು ಅಭ್ಯರ್ಥಿ ಆದರೆ ನಾವು ಕಾಂಗ್ರೆಸ್ಸು, ಡಿ ಕೆ ಸುರೇಶ್ ಅವರು ಆದರೆ ಅಭ್ಯರ್ಥಿ ಸೂಕ್ತ. ಇಲ್ಲ ಯಾರು ಕೊಟ್ಟರು ಕಾಂಗ್ರೆಸ್ಸಲ್ಲಿ ಈ ಸರಿ ಒಳ್ಳೆ ವಾತಾವರಣ ಇದೆ, ಸರ್ಕಾರ ಇದೆ, ಕೆಲಸ ಆಗ್ತಾರೆ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಜನಕ್ಕೆ ಒಲವಿದೆ. ರಮ್ಯಾ ಅವ್ರ ಹೆಸರು ಕೇಳಿ ಬರ್ತಿದೆ ಕಾಂಗ್ರೆಸ್ಸಿಂದ. ರಮ್ಯಾ ಅವರವೆಲ್ಲ ಹೂವಾಪಗಳು ಮೀಡಿಯಾಗಳದು. ಬಟ್ ನಮಗೆ ಇಲ್ಲಿ ಡಿ ಕೆ ಸುರೇಶ್ ಇಲ್ಲಾಂದ್ರೆ ಇಲ್ಲೆಲ್ಲ ಸ್ಥಳೀಯ ಅಭ್ಯರ್ಥಿ ಅಂತ ರಘುನಂದನ್ ರಾಮಣ್ಣ ಯಾರಾದರೂ ಕೂಡ ಕಾಂಗ್ರೆಸ್ಗೆ ಗೆಲ್ತಾರೆ ಸರ್, ಶಾಸಕರಾಗ್ತಾರೆ. ಕಾಂಗ್ರೆಸ್ ಶಾಸಕರಾಗೋದು 100ಕ್ಕೆ 100 ಗ್ಯಾರಂಟಿ. ಸಿ ಪಿ ಯೋಗೇಶ್ವರ್ ಹವಾ ಜೋರಾಗಿ ಕಾಣಿಸ್ತಿದೆ. ಅವರೆಲ್ಲ ಆಗೋದಲ್ಲ ಸರ್. ಅವರೇ ಮಂತ್ರಿಯಾಗಿ ಶಾಸಕರಾಗಿ 5 ಬಾರಿ ಎಲ್ಲ ಆಗಿದೆ. ಹೌದು, ಅವರು ಬಿ ಜೆ ಪಿ ಬಿಟ್ಟು ಸಂಬಂಧ ವಿಚಾರ ಅದು. ಅವ್ರು ಬಿ ಜೆ ಪಿ ಪಕ್ಷದಲ್ಲ, ನಮ್ಮ ಕಾಂಗ್ರೆಸ್ ಪಕ್ಷದ್ದು ನಾವು ಹೇಳ್ತಾ ಇದ್ದೀವಿ. ಡಿ ಕೆ ಶಿವಕುಮಾರ್ ಅವರು ಒಂದು 10 ದಿನಗಳಿಂದ ಸಿಕ್ಕಾಪಟ್ಟೆ ಓಡಾಡ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರೇ ಅಭ್ಯರ್ಥಿ ಆಗ್ತಾರೆ ಅನ್ನೋ ಮಾತಿದೆ. ಇಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಆದರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಜನ ಹೆಚ್ಚಿನ ಒಲವು ತೋರಿದ್ದಾರೆ. ಸುಮಾರು 85,000ಕ್ಕೆ ಹೆಚ್ಚು ಮತಗಳನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಉಪಮುಖ್ಯಮಂತ್ರಿಯಾಗಿ ಈ ಜಿಲ್ಲೆಯವರಾಗಿ ಒಂದು ಭಾಗ ಈಗಾಗಲೇ ಅವರು ಒಂದು ಭಾಗಕ್ಕೆ 4 ಬಾರಿ ಶಾಸಕರಾಗಿದ್ದರು. ಹಾಗಾಗಿ ಹೆಚ್ಚು ಒತ್ತನ್ನು ಕೊಡ್ತಾರೆ, ಅದರ ತಪ್ಪೇನಿಲ್ಲ. ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿ ಈ ಭಾಗಕ್ಕೆ ಈ ಕ್ಷೇತ್ರದ ಅವ್ರದ್ದೇ ಆದಂಥ ಇತಿಹಾಸ ಇದೆ. ಇಲ್ಲಿ ಬರ್ತಾರೆ ಹೋಗ್ತಾರೆ, ಅದೇನು ವಿಚಾರ ಅಲ್ಲ. ಬೇರೆ ಕಡೆಯಿಂದ ಬರಲಿಲ್ವಲ್ಲ, ಅವರು ಈ ಜಿಲ್ಲೆಯವರಲ್ವಾ, ಏನು ಹೊರಗಡೆಯಿಂದ ಇದ್ದಾರೆ. ಡಿ ಕೆ ಶಿವಕುಮಾರ್ ಜನ ಹೇಳ್ತಿದ್ದಾರೆ ಈಗ ಬೈ ಎಲೆಕ್ಷನ್ ಬಂತು ಅಂತ ಡಿ ಕೆ ಸಾಹೇಬರು ಟೆಂಪಲ್ ರನ್ ಮಾಡ್ತಿದ್ದಾರೆ, ಬಂದು ಇಷ್ಟು ದಿನ ಎಲ್ಲಿ ಹೋಗಿದ್ರು ಅಂತ ಕೇಳ್ತಿದ್ದಾರೆ. ವಿರೋಧ ಪಕ್ಷಗಳು ಎಲ್ಲ ಟೀಕೆ ಮಾಡೋಕ್ಕೆ ಇರೋದು, ಅವೆಲ್ಲ ಹೇಳ್ತಾರೆ. ಆದರೆ ಅದು ಆ ಥರ ಏನಿಲ್ಲ, ಬರ್ತಾನೆ ಅವರೇ ಹೋಗ್ತಾನೆ ಅವರೇ. ಬಟ್ ವಿಚಾರ ಈಗ ಜಾಸ್ತಿ ಮೀಡಿಯಾ ಹೈಲೈಟ್ ಮಾಡ್ತಾವ್ರು ಅಷ್ಟೇ. ಮೊದಲಿಂದ ಈ ಕ್ಷೇತ್ರದ ಬಗ್ಗೆ ಅವ್ರಿಗೆ ವಿಶೇಷವಾದ ಒತ್ತಿತ್ತು. ಮೊದಲೇ ಲೋಕಸಭಾ ಸದಸ್ಯರಿದ್ರು, ನೋಡ್ಕೋತಿದ್ರು. ಈಗ ಅವ್ರು ಸೋತಿದ್ದಾರೆ, ಅದಕ್ಕೆ ಉಪಮುಖ್ಯಮಂತ್ರಿಗಳಾಗಿ ಅವ್ರ ಜವಾಬ್ದಾರಿ ಏನಿದೆ ಅನ್ನೋದನ್ನು ಈ ಕ್ಷೇತ್ರಕ್ಕೆ ಬಂದು ಕೆಲಸ ಮಾಡ್ತಾಯಿದ್ದಾರೆ. ಈಸಿ ಇದೆಯಾ ಗೆಲುವು? ಯಾಕೆ ಅಂತ ಹೇಳಿದರೆ ಇದು ದಳಪತಿಗಳ ಕೋಟೆ ಅಂತೆಲ್ಲ ಕರೀತಾರೆ. ಸಿ ಪಿ ಯೋಗೇಶ್ವರ್ ಅವರು ಕೂಡ ಸ್ಟ್ರಾಂಗ್ ಆಗಿದ್ದಾರಂತೆ. ಸಿ ಪಿ ಯೋಗೇಶ್ವರು ಕಾಂಗ್ರೆಸ್ಸಲ್ಲಿದ್ದರು, ದಳಪತಿಗಳೆಲ್ಲಿದ್ರಾಗ? ಯಾವ ದಳಪತಿಗಳು ಯಾವುದು ಏನಿಲ್ಲ. ಇಲ್ಲಿ ಸಂದರ್ಭಕ್ಕೆ ತಕ್ಕಂತೆ ಚುನಾವಣೆ ಹೋಗ್ತಾ ಇರ್ತದೆ. ಈ ಸರಿ ಕಾಂಗ್ರೆಸ್ ಪರವಾಗಿ ಒಲವಿದೆ. ಕಾಂಗ್ರೆಸ್ ಪಕ್ಷ ಇಲ್ಲಿದೆ. ಇತಿಹಾಸ ತಗೊಬನ್ನಿ, ಜಾಸ್ತಿ ಗೆದ್ದಿರೋದು ಕಾಂಗ್ರೆಸ್ಸೇ ಇಲ್ಲಿ ಚನ್ನಪಣ್ಣದಲ್ಲಿ. ಈ ಬಾರಿ ಕೂಡ ಕಾಂಗ್ರೆಸ್ ಗೆಲ್ತದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.